ನರಿಗಳು ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ, ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ, ನಾರಿಯೇ ಲಾಂಛನ ಕೌರವರ ಜೂಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ. ಹೂವು ನಕ್ಕಾಗ ತಾನೇ ಅಂದ ಇರುವುದು, ದುಂಬಿ ಬರುವುದು, ಚಂದ್ರ ನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿಯುವುದು, ಸೂರ್ಯನಾಡೋ ಜಾರೋ ಆಟ ಬಾನು ನಗಲೆಂದೇ, ಬೀಸೋ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವ್ರ ತಂದ ಸೃಷ್ಟಿಯಂದ ಎಲ್ರೂ ನಗಲೆಂದೇ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಈ ಸಾಂಗ್ ಆಡಿದೆ. ಎಸ್, ಈಗ ನಿಮ್ಮೆಲ್ರಿಗೂ ಗೊತ್ತಾಯ್ತಾ ಇವ್ರದೇ ಒರಿಜಿನಲ್ ವಾಯ್ಸ್ ಅಂತ. ನೀವು ಕೂಡ ನಗುತ್ತಾ ನಗುತ್ತಾ 100 ವರ್ಷ ಬಾಳಿ ಅಂತ ಹೇಳಿ ರಂಜಿಸ್ತಾ ಇರ್ರಿ. ಯಾರು ಏನಾರು ಹೇಳ್ರಿ, ನಿಮ್ಗೇನು ಒಂದು ಹವ್ಯಾಸಗಳು ಏನು ರೂಢಿಸ್ಕೊಂಡಿದ್ದೀರಾ ಈ ಹಾಡುಗಾರಿಕೆನ ದಯವಿಟ್ಟು ನಿಲ್ಲಿಸ್ಬಿಡಿ. ನಾವಂತೂ ನಿಜವಾಗ್ಲೂ ಫ್ಯಾನ್ ಆಗಿದ್ದೀವಿ, ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇರಿ. ಜೊತೆಗೆ ಈಗ ನೀವು ಬೀಟ್ ಫಾರೆಸ್ಟರ್ ಅಂತ ಹೇಳಿದ್ರಿ ಅಲ್ವಾ, ಒಂದಷ್ಟು ಕೆಲಸಗಳು ಒತ್ತಡಗಳು ಇರ್ತವೆ, ಕೆಲಸ ಮಾಡ್ತಾ ಇರ್ತೀರಾ. ಯಾವ ಸಂದರ್ಭದಲ್ಲಿ ನೀವು ಫ್ರೀ ಮಾಡ್ಕೊಂಡು ಹೇಗೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಾಡ್ತೀರಾ, ಹೆಂಗಿರುತ್ತೆ ನಿಮ್ದು ಅದೆಲ್ಲ ಅಂತ ಪ್ರೊಸೆಸ್? ಈಗ ನಾವು ಮೋಸ್ಟ್ ಆಫ್ ಸಾಂಗ್ ಆಡೋದೆಲ್ಲ ಈವ್ನಿಂಗ್ ಟೈಮ್, ನಾನು ಬೆಳಗ್ಗೆ ಟೈಮ್ ಯಾವುದೂ ಆಡೋದಿಲ್ಲ. ಎಲ್ಲ ಸಾಂಗು ನಾನು ಏನು ಮಾಡ್ತೀನಿ, ಒಂದು 5:30 ಮೇಲೆ ಮಾಡ್ಕೊತೀನಿ ನಾನು. ಓಕೆ, ಒಂದು 1/4 ಗಂಟೆ ಅಷ್ಟೇ, ಒಂದು 1/4 ಗಂಟೆ ಅಷ್ಟೊಳಗೆಲ್ಲ ಒಂದು ಸಾಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಮತ್ತು ನಂತರ ಈಗ ಏನು ಇದೆಯಲ್ಲ ನಮ್ಮ ಡ್ಯೂಟಿ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇನ್ನೊಂದು ಗೌಡ್ರೆ ಒಂದು ಡೌಟ್ ಏನು ಗೊತ್ತಾ, ಈ ಎಕೋ ವಾಯ್ಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಏನಾಗಿದೆ, ಒಂದು ಪಾಯಿಂಟ್ ಒಂದೇ 1% ಒಂಚೂರು ಲಿಪ್ ಸಿಂಕಿಂಗ್ ಸಮಸ್ಯೆ ಆಗಿರೋದೇ ಆ್ಯಕ್ಚುಲಿ ಜನಗಳಿಗೆ ಒಂದು ಏನೋ ಡೌಟ್ಸ್ ಇರೋದೆ ಆ್ಯಕ್ಚುಲಿ. ಅದನ್ನ ಹೇಗೆ ಮಾಡ್ತೀರಾ ಹೇಳ್ಬಿಡಿ ಇದೊಂದು. ಫಸ್ಟ್ ನಾನು ಏನು ಮಾಡ್ತಿದ್ದೆ, ಖಾಲಿ ರೂಮಲ್ಲಿ ಆಡ್ತಾ ಇದ್ದೆ. ಖಾಲಿ ರೂಮ್ ಮೋಸ್ಟ್ ಆಫ್ ಆಲ್ ಹೆಂಗೆ ಬರುತ್ತೆ ಅಂದರೆ ಅದು ಯಾಕನೇ ಬರುತ್ತೆ ಅದು. ಆನಂತರ ಏನು ಮಾಡ್ದೆ, ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡ್ದೆ, ಈ ಇನ್ಸ್ಟಾಗ್ರಾಮಲ್ಲಿ ಒಂದು ರಿವರ್ಬ್ ಅಂತ ಒಂದು ಎಫೆಕ್ಟ್ ಇದೆ, ಫಿಲ್ಟರ್ ಇದೆ, ಅದನ್ನ ಆ್ಯಡ್ ಮಾಡ್ಕೋ, ಅಲ್ಲಿ ಆಪ್ಷನ್ ಅಲ್ಲೇ ಸಿಗುತ್ತೆ ಅದು. ರಿವರ್ಬ್ ಅನ್ನೋ ಒಂದು ಎಫೆಕ್ಟ್ ಇದೆ, ಫಿಲ್ಟರ್ ಇದೆ, ಅದನ್ನ ಯೂಸ್ ಮಾಡ್ಕೊ, ಯಾಕೋ ಬರುತ್ತೆ ಅಂತ ಮಾಡ್ದೆ. ನಾನು ಅದರಲ್ಲೇ ಆಡ್ತಿರೋದು ನಾನು. ಕೆಲವರು ಅಂತಾರೆ ಇಲ್ಲ ಫಸ್ಟು ಸಾಂಗ್ ಆಡ್ತಿದ್ದೀರಾ ಆಮೇಲೆ ನೀವು ಲಿಪ್ ಸಿಂಕ್ ಮಾಡ್ತಿದ್ದೀರಾ, ಆ ರೀತಿ ಏನಿಲ್ಲ. ಒಂದೇ ಸಲ ಮೊಬೈಲ್ ಇಟ್ಟು ಮೊಬೈಲಲ್ಲಿ ನಾನು ಶೂಟ್ ಮಾಡ್ತೀನಿ, OnePlus ಮೊಬೈಲಲ್ಲಿ ಫಸ್ಟ್ ಸಾಂಗ್ ಶೂಟ್ ಮಾಡ್ತೀನಿ, ಅದರಲ್ಲೇ ನಾನು ಮಾಡ್ಕೊತೀನಿ. ಈಗ ನೋಡಿ, ಬ್ಯುಸಿ ಇರೋರು ಕೂಡ ನಿಮ್ಮ ರೀಲ್ಸ್ ನೋಡ್ಕೊಂಡು ಭಾಳ ಖುಷಿ ಪಡ್ತಾರಲ್ವಾ. ನಿಮಗೆ ಬಂದಿರೋಂಥ ರಿವ್ಯೂನಲ್ಲಿ ದಿ ಬೆಸ್ಟ್ ರಿವ್ಯೂ ನನಗೆ ತುಂಬ ಖುಷಿ ಆಗಿದ್ದು ಅಂತಂದ್ರೆ ಯಾವುದು, ಯಾರ ಕಡೆಯಿಂದ ಸಿಕ್ಕಿದ್ದು? ಫಸ್ಟು ಸುಧಾಮೂರ್ತಿ ಅಮ್ಮ ಪೇಜ್ ಇದೆಯಲ್ಲ, ಆ ಫ್ಯಾನ್ ಪೇಜ್ ಕಡೆಯಿಂದ ಒಂದು ವಿಡಿಯೋ ಮಾಡಾಕಿದ್ರು. ಇದೇನು ಪ್ರಮೋಷನ್, ಇದು ಏನೋ ಪೇಯ್ಡ್ ಪ್ರಮೋಷನ್ದಲ್ಲ, ಇದು ಒಂದು ಕಲೆಗೆ ಒಂದು ಪ್ರಮೋಷನ್ ಮಾಡೋಣ ಅಂತೇಳಿ ಅವ್ರು ಮಾಡಿದರು. ಅನಂತರ ಏನು ಮಾಡಿದರು, ಫಸ್ಟು GC ಗೌಡ್ರು ಅಂತ, GC ಗೌಡ್ರು ಅಂತ ಇನ್ಸ್ಟಾಗ್ರಾಮಲ್ಲಿ ತೆಗೆದು, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಬಟ್ ಇವ್ರ ಕಲೆಗೆ ನಾವು ಒಂದು ಬೆಲೆ ಇದನ್ನು ಕೊಡಬೇಕು ಅಂತ ಫಸ್ಟ್ GC ಗೌಡ್ರು ಮಾಡಿದರು. ಕೀರ್ತಿ ಸರ್ ಇದಾರಲ್ಲ, ಅವರೊಂದು ವಿಡಿಯೋ ಮಾಡಿದ್ರು, ಅದಂತೂ ಅವ್ರು ಮಾಡಿ. ನಿಮಗೆ ನಿರಂತರವಾಗಿ ಮೆಸೇಜಸ್ ನೈಸು, ಸೂಪರ್, ಮ್ಯಾಜಿಕಲ್ ವಾಯ್ಸ್ ಅಂತ ಹೇಳಿ ಲೇಡೀಸ್ ಫ್ಯಾನ್ಸ್ ಕ್ಲಬ್ ಜಾಸ್ತಿ ಓಪನ್ ಆಗ್ಬಿಟ್ಟಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ನಂಗೆ ಎಂಗೇಜ್ಮೆಂಟ್ ಆಗಿದೆ ಆಲ್ರೆಡಿ, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅಲ್ಲ, ಅವ್ರ ಪ್ರೀತಿ ಬಗ್ಗೆ ಹೇಳಿ ಅಂತ. ಅಂದರೆ ತುಂಬ ಜನರು ಮ್ಯಾಜಿಕಲ್ ವಾಯ್ಸು, ಈಗ ಏನು ಗೊತ್ತಾ, ನಿಮ್ಮ ಹಾಡು ಬಂದಿದ ತಕ್ಷಣ ಮ್ಯಾಜಿಕಲ್ ವಾಯ್ಸ್ ಅಂತಾನೆ ಬರ್ತಾ ಇರ್ತವೆ ಆ್ಯಕ್ಚುಲಿ ಕಮೆಂಟ್ಸ್. ಅದ್ರ ಬಗ್ಗೆ ಏನು ಹೇಳ್ತಾರೆ, ಅಪ್ರಿಷಿಯೇಷನ್ ಬಗ್ಗೆ? ಇಲ್ಲ, ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ. ಮೋಸ್ಟ್ ಆಫ್ ಆಲ್ ತುಂಬ ಎಲ್ಲರಿಗೂ ಮೆಸೇಜ್ ಮಾಡ್ತೀನಿ, ನಾನು ರಿಪ್ಲೈ ಮಾಡ್ತೀನಿ. ಕೆಲವೊಂದಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿರೋದಿಲ್ಲ. ಕೆಲವು ಮತ್ತೆ ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿದ್ದಾಗ, ಆನ್ಲೈನಲ್ಲಿದ್ದಾಗ ಮೇಲ್ಗಡೆ ಮೆಸೇಜ್ ಬರುತ್ತಲ್ಲ, ಟಾಪ್ ರಿಕ್ವೆಸ್ಟ್ ಬಂದಾಗ, ಆವಾಗೆಲ್ಲ ನಾನು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿರ್ತೀನಿ. ಕೆಲವೊಂದಷ್ಟು ಜನಕ್ಕೆ ಮಾಡಿರೋಕ್ಕಾಗೋದಿಲ್ಲ. ಎಲ್ಲರೂ ಏನು ಹೇಳ್ತಿದಾರೆ ಗೊತ್ತಾ, ಸರಿಗಮಪ ಮತ್ತೆ ಹೋಗ್ಬೇಕು ಇವರು, ಅಷ್ಟು ಚೆನ್ನಾಗಿತ್ತು ವಾಯ್ಸ್ ಅಂತವ್ರಿ. ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸ್ಬಿಡ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಈಗ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಫಾರ್ಮಿಂದ ನಾನು ಬೆಳೆದಿರೋದು. ಈಗ ಒಂದು 100K ಫಾಲೋವರ್ಸ್ ಆದಾಗ ನಾನು ಲೈವ್ ಬರ್ತೀನಿ ಅಂತ ಅಂದಿದ್ದೆ, ಹೋಗ್ಬೇಕು, ಹೋಗೋಕ್ಕಾಗಿಲ್ಲ. 100K ಫಾಲೋವರ್ಸ್ ಕಂಪ್ಲೀಟ್ ಆಯ್ತಾ? ಇಲ್ಲ, ಈಗ 116 ಏನೋ ಇದ್ದಾರೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಹಾಡುಗಾರಿಕೆ ತುಂಬಾ ಜನರು ಮೆಚ್ಕೊಂಡಿದ್ದಾರೆ. ತುಂಬಾ ಒತ್ತಡ ಬಂದು ನೀವಿಲ್ಲ ಸರಿಗಮಪ ಆಗೋ ಅಥವಾ ಇನ್ನೊಂದು ಯಾವುದೋ ಸಿಂಗಿಂಗ್ ಶೋಗೋ ನೀವು ಬರಲೇಬೇಕು ಅಂತ ಒತ್ತಡ ಏನಾದ್ರು ಬಂದರೆ, ಅವಕಾಶಗಳು ಸಿಕ್ಕಿದ್ರೆ ಏನು ಮಾಡ್ತೀರಿ ಅಂತ ಒಂದು ಕ್ಯೂರಿಯಾಸಿಟಿಗೆ.
ಫಸ್ಟು ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೊಬೇಕು. ಓಕೆ. ಪರ್ಮಿಷನ್ ಸಿಗಲಿ ಅವಾಗ ನೋಡೋಣ. ಅಲ್ಲ ಸಿಕ್ಕಿದ್ರೆ ಹೋಗಿ ಆಡ್ತೀರಾ? ಸಿಕ್ಕಿದ್ರೆ ಹೋಗಿ ಆಡ್ತೀನಿ ಸರ್. ಫಸ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಸಿಗಬೇಕಲ್ಲ. ಓಕೆ. ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ ಇದೀವಿ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಥರ ಏನೋ ಉದ್ಯೋಗ ಮಾಡೋಂಥ ಸರ್ಕಾರಿ ಅಧಿಕಾರಿಗಳು ಸಾಕಷ್ಟು ವೇದಿಕೆಯಲ್ಲಿ ಹೋಗಿ ತಮ್ಮ ಹಾಡುಗಾರಿಕೆಯನ್ನು ಪ್ರಸ್ತುತಪಡಿಸುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಸೊ ನಿಮ್ಮನ್ನು ಕೂಡ ಅಂತ ದೊಡ್ಡ ವೇದಿಕೆಯಲ್ಲಿ ನೋಡಬೇಕು ಅಂತ ಆಸೆ ಇದೆ ಸಾಕಷ್ಟು ಜನರಿಗೆ. ಅವ್ರ ಪರವಾಗಿ ಈ ಪ್ರಶ್ನೆ ಕೇಳಿದ್ದು. ಅದೇ ಸರ್, ಪರ್ಮಿಷನ್ ಸಿಕ್ಕರೆ ಹೋಗ್ತೀನಿ ಸರ್. ಓಕೆ. ಖಂಡಿತವಾಗೂ ಹೋಗ್ತೀನಿ. ಹಾಂ ಹಾಂ.